ನಮಸ್ಕಾರ ವೀಕ್ಷಕರೇ, ಗೋಲ್ಡ್ ಅಂಡ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಮಾಡಿಕ್ಕಿದ್ದಲ್ಲಿ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಮ್ಮ ವಾಟ್ಸಪ್ ನಂಬರ್ ಆಗಿರುತ್ತೆ ವೀಕ್ಷಕರೇ. ಈ ವಾಟ್ಸಪ್ ನಂಬರ್ಗೆ ಏನಿಲ್ಲ, ಜಸ್ಟ್ ನಿಮ್ಮ ಗಾಡಿ ವ್ಯವಸ್ಥೆಯಲ್ಲಿರುತ್ತೋ ಆ ಗಾಡಿ 7 ಫೋಟೋ ಕಳಿಸಿದ್ರೆ ಸಾಕು, ನಾವೇ ನಿಮಗೆ ಫ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡಿ ಡೀಟೇಲ್ಸ್ ಎಲ್ಲ ಕಲೆಕ್ಟ್ ಮಾಡಿ ನಿಮ್ಮದು ಗಾಡಿ ಸೇಲ್ ಮಾಡೋ ಪ್ರಯತ್ನ ಮಾಡ್ತೇವೆ ವೀಕ್ಷಕರೇ. ನಿಮ್ಮ ಗಾಡಿ ಅಷ್ಟೇ ಅಲ್ಲದೆ ನಿಮ್ಮ ಫ್ರೆಂಡ್ ಸರ್ಕಲ್ ಯಾರದೇ ಗಾಡಿ ಇದ್ದರೂ ಕೂಡ ಅವರಿಗೂ ಕೂಡ ಗೋಲ್ಡ್ ಅಂಡ್ ರತನ್ ವೆಹಿಕಲ್ ಯೂಟ್ಯೂಬ್ ಚಾನಲ್ ಶೇರ್ ಮಾಡಬಹುದು. ಹಾಗೆ ನೀವು ಕೂಡ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕನ್ ಕೂಡ ಒತ್ತಿ. ಬೆಲ್ ಐಕನ್ ಒತ್ತಿರೋದ್ರಿಂದ ನಾವು ಯಾವುದೇ ಗಾಡಿ ವಿಡಿಯೋ ಬಿಟ್ಟರು ಫಸ್ಟ್ ನಿಮಗೆ ನೋಟಿಫಿಕೇಶನ್ ಬರುತ್ತೆ ಅಂತಾನೆ ಹೇಳ್ಬೋದು ವೀಕ್ಷಕರೇ. ಹಾಗೆ ನೀವು ಗಾಡಿ ತೊಳೋಕ್ಕಿಂತ ಮುಂಚಿತವಾಗಿ ಯಾರಿಗೂ ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲ್ಲ ವೀಕ್ಷಕರೇ. ಅಡ್ವಾನ್ಸ್ ಪೇಮೆಂಟ್ ಪೇ ಮಾಡಿದ್ದಲ್ಲಿ ಅದಕ್ಕೆ ನಾವು ಜವಾಬ್ದಾರಿ ಆಗಿರಲ್ಲ, ಸಂಪೂರ್ಣ ಅದಕ್ಕೆ ನೀವೇ ಜವಾಬ್ದಾರಿ ಆಗಿರ್ತೀರಾ ಅಂತ ಹೇಳುತ್ತಾ, ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದರೆ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ. ಹಲೋ ಹೇಳಿ ಸರ್. ಸರ್ ನಮಸ್ತೆ. ನಮಸ್ತೆ ಸರ್, ಹೇಳಿ ಸರ್. ಸರ್ ನಮಗೊಂದು ವೈಟ್ ಬಣ್ಣದ್ದು ಕಾರ್ ಗಾಡಿ ಕಳಿಸ್ಕೊಟ್ಟಿದ್ರಿ, ಸೇಲ್ಗಿದೆ ಅಂತ, ಹೋಂಡೈ i10. ಹಾಂ ಸರ್. ಏನೈತ್ರಿ ಸರ್ ಮಾಡಲ್ ಇದು? ಸರ್ ಅದು 2011 ಸರ್ ಮಾಡಲ್. 2011 ಮಾಡಲ್ ಐತ್ರಿ? ಓಕೆ ಸರ್. ಓಕೆ. ಓನರ್ ಎಷ್ಟಾಗಿದ್ರೆ ಗಾಡಿಗೆ? ನಾನು ಸೆಕೆಂಡ್ ಓನರ್ ಸರ್. ಗಾಡಿ ಯಾರು ತೊಗೊಂತಾರೆ ಅವ್ರು ತರ್ಡ್ ಓನರ್ ಆಗ್ತಾರೆ ರೀ? ಓಕೆ ಸರ್. ಸರ್ ರನ್ನಿಂಗ್ಲಿ ಎಷ್ಟಾಗೈತೆ ರೀ ಕಿಲೋಮೀಟ್ರ್ ಎಲ್ಲ ಓಡಿರೋದು? 1,42,000 ಏನೋ ರನ್ನಿಂಗ್ ಆಗಿದೆ ಸರ್. ಸರ್ 1,42,000 ಕಿಲೋಮೀಟ್ರ್ ಓಡಿರೋದು. ಜೆನ್ಯೂನ್ ರನ್ನಿಂಗ್ ಶೋರೂಮ್ ರೆಕಾರ್ಡ್ ಐತ್ರಿ? ಹಾಂ ಸರ್, ರನ್ನಿಂಗ್ ರೆಕಾರ್ಡೆಡ್ ಐತೆ ಸರ್. ನಾನು ಹೊರಗೆ ಮಾಡ್ತೀನಿ ಸರ್. ಮೊದಲಿನವರು ಶೋರೂಮ್ ಮೇಂಟೈನ್ ಮಾಡಿದ್ರಂತೆ, ನಾನು ಹೊರಗಡೆ ಮಾಡ್ತೀನಿ ಸರ್. ಹೌದ್ರಾ? ತಾವು ಗಾಡಿ ತೊಗೊಂಡ್ ಬಳಕ ಹೊರಗಡೆ ಕೂಡ ಸರ್ವಿಸ್ ಮಾಡಿಸಿದ್ದೀರಾ? ಮಾಡ್ತೀನಿ ಸರ್. ಓಕೆ. ಇನ್ನು ಟೈರ್ ಕಂಡೀಷನ್ ಎಲ್ಲ ನೋಡೋದಾದ್ರೆ ಫ್ರಂಟ್ ಟು ಬ್ಯಾಕ್ ಸೈಡ್ ಸ್ಟೇಪ್ನಿ 5 ಟೈರ್ ಕೂಡ ಎಷ್ಟು ಪರ್ಸೆಂಟ್ ತನಕ ಐತ್ರಿ? ಸರ್ ಇವು ಮಾತ್ರ 95% ಇದಾವೆ ಸರ್. 4 ಟೈರ್ ಹೊಸ ನ್ಯೂ ಟೈರ್ ಹಾಕ್ತೀನಿ ಸರ್. ಓಕೆ. 200 ಕಿಲೋಮೀಟ್ರ್ ಓಡಿರ್ಬೇಕು ಅಷ್ಟೇ ಸರ್. ಸ್ಟೇಪ್ನಿ ಬಂದು ಒಂದು 70-80% ಇದೆ ಸರ್. ಓಕೆ. ಇನ್ನು ಇಂಜನ್ ಕಂಡೀಷನ್ ಆಗಿರ್ಬೋದು, ಗಾಡಿ ಬಾಡಿ ನೆನಪಲ್ಲಿ ಯಾವ ಥರ ಇಟ್ಟಿದ್ದೀರಾ? ಇಂಜನ್ ಗುಡ್ ಕಂಡೀಷನ್ ಇದೆ ಸರ್, ಏನೂ ಪ್ರಾಬ್ಲಮ್ ಇಲ್ಲ ಸರ್. ತೊಗೊಂಡ್ರಿಗೆ ₹1 ಏನು ಖರ್ಚಿಲ್ಲ. ಪೆಟ್ರೋಲ್ ಹಾಕೋದು ಹೊಡಿದು ಸರ್ ಅಷ್ಟೇ. ಎಲ್ಲ ಸರ್ವಿಸಿಂಗ್ ಎಲ್ಲ ಆಗಿದೆ ಸರ್. ಓಕೆ ಸರ್. ಇವಾಗ ಇಂಜನ್ ಏನು ಸಿವಿಲ್ ಇಂಜನ್ ಐತ್ರೋ, ಏನು ಕೆಲಸ ಆಗೈತೆ ರೀ ಆಲ್ರೆಡಿ? ಇಂಜನ್ ಕೆಲಸ ಏನೂ ಆಗಿಲ್ಲ ಸರ್. ಸಿವಿಲ್ ಇಂಜನ್ ಇರೋದು? ಸಿಲ್ ಇದೆ ಸರ್. ಓಕೆ ಸರ್. ಓಕೆ. ಅದು ಬಿಟ್ಟರೆ ಗಾಡಿ ಆಕ್ಸಿಡೆಂಟ್ ಆಗೋದು, ರೀಪೇಂಟು, ಡೆಂತು, ಕ್ರ್ಯಾಸಸ್ಸು, ಟಿಂಕರಿಂಗ್ ಕೆಲಸ, ಸಣ್ಣ ಪುಟ್ಟ ಮನೆ ಕೆಲಸ, ಗಾಡಿ ಮೇಲೆ ಕೇಸಸ್ಸು, ಓವರ್ ಸಿಂಗಲ್ ಜಂಪು, ಈ ಥರ ಏನಾದರೂ ಇತ್ಯಾದಿ ಪ್ರಾಬ್ಲಮ್ ಇದೆಯಾ? ಏನೂ ಇಲ್ಲ ಸರ್. ₹1 ಏನೂ ಇಲ್ಲ ಸರ್. ಆ ಥರ ಏನೂ ಇದಿಲ್ಲ ಸರ್. ಓಕೆ. ನಿಮ್ಮ ಕೈಯಲ್ಲಿ ಮಾತ್ರ ಸಂಪೂರ್ಣ ಕ್ಲಿಯರ್ ಐತ್ರಿ? ಓಕೆ ಸರ್. ಸರ್ ಏನು ಬರ್ತೈತೆ ರೀ ಮೈಲೇಜ್ ಎಲ್ಲ? ಮೈಲೇಜ್ 18-19 ಬರುತ್ತೆ ಸರ್. ಫ್ಯೂಲ್ ಬಂದುಬಿಟ್ಟು ಪೆಟ್ರೋಲ್ ವೇರಿಯಂಟು 18ರಿಂದ 19 ತನಕ ಮೈಲೇಜ್ ಬರುವಂಥದ್ದು ಬರುತ್ತೆ ಸರ್. ಹಾಂ, ಮತ್ತು ಹೈವೇ ಮೇಲೆ ಅದು ಸ್ವಲ್ಪ ಲಾಂಗ್ ಆದರೂ ಜಾಸ್ತಿ ಬರುತ್ತೆ ಸರ್. ಓಕೆ. ಒಳಗೆಲ್ಲ 18-19 ಮಾತ್ರ ಬರುತ್ತೆ ಸರ್. ಇನ್ನು ಗಾಡಿ ಒಳಗೆ ಇಂಟೀರಿಯರ್ ಎಲ್ಲ ನೋಡೋದಾದ್ರೆ ಫೀಚರ್ಸು ಕಂಪ್ನಿ ಬಿಟ್ಟೆಡ್ ಬಂದಿರೋದಾಗಿರ್ಬೋದು, ತಮ್ಮ ಕಡೆಯಿಂದ ಏನಾದರೂ ಎಕ್ಸ್ಟ್ರಾ ಫಿಟೆಡ್ ಮಾಡಿಸಿದ್ದೀರಾ? ಎಕ್ಸ್ಟ್ರಾ ಪ್ರಿಟೆಡ್ ಅಂದ್ರೆ ನಾನು ಸ್ವಲ್ಪ ಮ್ಯಾಟ್ ಗಿಟ್ ಹಾಕ್ಸಿದ್ದೀನಿ ಸರ್. ಹ್ಞೂ. ಸ್ವಲ್ಪ ಲೈಟ್ ಇದು ಹಾಕೊಂಡಿದ್ದೀನಿ ಸರ್. ಓಕೆ. ಕಂಪ್ನಿದು ಅಂದ್ರೆ ಏನು ಎಲ್ಲ AC ಪವರ್ ಸ್ಟೇರಿಂಗ್ ಎಲ್ಲ ಇದೆ ಸರ್. ಓಕೆ. ಮಾಮೂಲಿ ಪವರ್ ಸ್ಟೇರಿಂಗ್, ಪವರ್ ವಿಂಡೋ, AC ವರ್ಕು, ಮ್ಯೂಸಿಕ್ ಸಿಸ್ಟಮ್ ಎಲ್ಲ ಕೂಡ ವರ್ಕಲ್ಲೇ ಇರುವಂಥದ್ದು? ಹಾಂ. ಓಕೆ ಸರ್. ಓಕೆ. ಮ್ಯೂಸಿಕ್ ಸಿಸ್ಟಮ್ ಇಲ್ಲ ಸರ್. ಇಲ್ಲ ರೀ? ಹಾಂ, ಮ್ಯೂಸಿಕ್ ಸಿಸ್ಟಮ್ ಬಂದುಬಿಟ್ರೆ ಪವರ್ ಸ್ಟೇರಿಂಗ್, ಪವರ್ ವಿಂಡೋ, ಹ್ಞೂ. AC ಎಲ್ಲ ವರ್ಕಲ್ಲಿ ಇದೆ ಸರ್. ಗುಡ್ ಕಂಡೀಷನ್ ಇದೆ ಸರ್. ಓಕೆ ಸರ್. ಇನ್ನು ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದಾದ್ರೆ FC ಇನ್ಶೂರೆನ್ಸ್ ಕೊಡ್ತಾವೆ, ಇಲ್ಲಿ ತನಕ ರನ್ನಿಂಗ್ ಇಟ್ಟಿದ್ದೀರಾ? ಸರ್ ಎಫ್ ಸಿ ಇನ್ಶೂರೆನ್ಸ್ ಎರಡೂ ಕ್ಲಿಯರ್ ಇದಾವೆ ಸರ್. ಈಗ ಜನವರಿ 26 ಮಟ್ಟ FC ಇದೆ ಸರ್. ಹ್ಞೂ. ಇನ್ಶೂರೆನ್ಸ್ ಫೆಬ್ರವರಿ ಮಟ್ಟ ಇದೆ ಸರ್. ಓಕೆ. ಗಾಡಿ ತೊಗೊಂಡ್ರೆ ಇನ್ನೂ ಒಂದು ರನ್ನಿಂಗ್ ಇದಾವೆ ಸರ್. 3-4 ತಿಂಗಳ ತನಕ ಸಿಗುವಂಥದ್ದು ರನ್ನಿಂಗು? ಓಕೆ ಸರ್. ಓಕೆ. ಓಕೆ. ಸರ್ ಇನ್ನು ಡೈರೆಕ್ಟ್ ರೇಟ್ ವಿಷಯ ಬಂದಾಗ ತಾವು ಏನು ಕೋಟ್ ಮಾಡ್ತೀರಾ ಪ್ರೈಜು? ನನ್ನ 240 ಕೋಟ್ ಮಾಡ್ತಿದ್ದೇನೆ ಸರ್. 2,40,000? ಹಾಂ ಸರ್. ಓಕೆ. ನಿಮ್ಮ ಕಡೆಯಿಂದ ಬಂದರೆ ಸ್ವಲ್ಪ ಏನೋ ನೆಗೋಷಿಯಬಲ್ ಮಾಡೋಣ ಸರ್. ನೆಗೋಷಿಯಬಲ್ ಆಗುತ್ತೆ 2,40,000ರಲ್ಲಿ? ಹಾಂ ಸರ್. ಓಕೆ. ಮಾಡಲ್ ಬಂದುಬಿಟ್ಟು 2011 ಮಾಡಲ್ ಐತ್ರಿ. ತಾವು ಸೆಕೆಂಡ್ ಓನರು, ಗಾಡಿ ಯಾರು ತೊಗೊಂತಾರೆ ಅವರು ತರ್ಡ್ ಓನರ್ ಆಗ್ತಾರೆ. ಓಕೆ ಸರ್. ತಾವು ರೇಟ್ ಕೋಟ್ ಮಾಡ್ತಾ ಇರೋದು 2,40,000 ರೇಟ್ ಹೇಳ್ತಾ ಇದ್ದಾರೆ. ನಮ್ಮ ಕಡೆಯಿಂದ ಬಂದರೆ ನೆಗೋಷಿಯಬಲ್ ಏನು ಮಾಡಿಕೊಡ್ತೀರಾ ಹೆಚ್ಚು ಕಡಿಮೆ? ಸರ್ ಇಲ್ಲೇ ಸ್ವಲ್ಪ ಲೋಕಲ್ ಬಂದರೆ ಸ್ವಲ್ಪ ಇದನ್ನು ಮಾಡೋಣ ಸರ್. ಅಲ್ಲೆಲ್ಲ ದೂರಿಂದ ಬಂದವರಿಗೆ ಸ್ವಲ್ಪ ಒಂದೊಂದು ₹20,000 ಹೆಚ್ಚು ಕಡಿಮೆ ಮಾಡಿಕೊಡೋಣ ಸರ್. ಓಕೆ. 2,20,000 ತನಕ ಗಾಡಿ ಕೊಡಕ್ಕೆ ರೆಡಿ ಇದ್ದೀರಾ? ಹಾಂ ಸರ್. ಹಾಂ ಸರ್. ಓಕೆ. ನಿಮ್ಮ ಚಾನಲಿಂದ ಬಂದರೆ ಸರ್. ಗಾಡಿ ಇರುವಂಥ ಲೊಕೇಶನ್ ರೀ? ಇದು ಧಾರವಾಡ ಡಿಸ್ಟಿಕ್ ಸರ್. ಓಕೆ. ಅಲ್ಲಿ ಟೌನಲ್ಲಿ ಇರೋದಾ? ಹಾಂ, ಧಾರವಾಡ ಸರ್. ಇಲ್ಲೇ ಒಂದು ಹಳ್ಳಿ. ಧಾರವಾಡ ಬಂದು ಕಾಲ್ ಮಾಡಿದರೆ ಸಾಕು ಸರ್, ನಾವು ಗಾಡಿ ಹೋಗಿ ತೋರಿಸ್ತೀವಿ. ಓಕೆ ಸರ್. ತಮ್ಮ ಕಾಂಟ್ಯಾಕ್ಟ್ ನಂಬರ್ ಇದೆ ಐತ್ರಿ? ಹಾಂ, ಕಾಂಟ್ಯಾಕ್ಟ್ ನಂಬರ್ ಇದೆ ಸರ್. ಓಕೆ. ಅಪ್ಡೇಟ್ ಮಾಡಿರ್ತೀನಿ ರೀ. ನೋಡಿರಿ, ನಮ್ಮ ಕಡೆಯಿಂದ ಬಂದವರಿಗೆ ಆದಷ್ಟು ನೋಡಿ ಮಾಡಿ ಕೊಡೋ ಪ್ರಯತ್ನ ಮಾಡಿ ಸರ್. ಓಕೆ ಸರ್. ಓಕೆ ಸರ್. ಥ್ಯಾಂಕ್ ಯು ಸರ್. ಓಕೆ. ಥ್ಯಾಂಕ್ ಯು.